ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ನಾವು ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೀತಕ್ಕಂಥ ಒಂದು ಸಾಂಪ್ರದಾಯಿಕ ನೃತ್ಯ ಕೆಚಕ್ ಡ್ಯಾನ್ಸ್ ಇದರ ಬಗ್ಗೆ ನೋಡ್ಕೊಂಡು ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಂಡೋನೇಷ್ಯಾದ ಈ ಬಾಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಇದೊಂಥರ ಸ್ಟೇಡಿಯಂ ಥರ ಇದೆ ಅಲ್ವರ. ನೋಡಿ, ಹಿಂದೆ ದೂರದಲ್ಲಿ ಸಮುದ್ರದ ಒಂದು ಭಾಗ ಕಾಣ್ತಾ ಇದೆ. ಇಲ್ಲಿ ಸಾವಿರಾರು ಜನ ಸ್ನೇಹಿತರೆ ಪ್ರಪಂಚದ ಬೇರೆ ಬೇರೆ ಮೂಲೆಗಳಿಂದ ಈ ಒಂದು ನೃತ್ಯವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಅಂತಂದರೆ ಈ ಒಂದು ನೃತ್ಯದ ಮಹತ್ವವನ್ನು ನೀವು ತಿಳ್ಕೊಬೇಕು ಸ್ನೇಹಿತರೆ. ನೋಡಿ, ಈ ಕೇಚಕ್ ನೃತ್ಯ ಅಂತಕ್ಕಂಥದ್ದು ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಇದು ಈ ದೇಶದ ಒಂದು ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಇದನ್ನು ರಾಮಾಯಣದ ಮಂಕಿ ಚಾಂಟ್ ಅಂತಲೂ ಸಹ ಇದನ್ನು ಕರೀತಾರೆ. ನಿಜಕ್ಕೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆ, ನಮ್ಮ ರಾಮಾಯಣ ಇದು ಅಲ್ಲಿ ಭಾಳಷ್ಟು ಪ್ರಚಲಿತಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ನೃತ್ಯ ಸ್ನೇಹಿತರೆ. ನೋಡಿ, ಈ ನೃತ್ಯವನ್ನು ಪ್ರಮುಖವಾಗಿ ಹಿಂದೂ ಮಹಾಕಾವ್ಯದ ರಾಮಾಯಣ ಕಥೆ ಏನಿದೆ ಅದನ್ನು ಆಧರಿಸಿ ಇಲ್ಲಿ ಸೀತೆಯನ್ನು ರಾವಣನು ಅಪಹರಿಸುವುದು ಮತ್ತು ಹನುಮಂತ ಅವನ ನೇತೃತ್ವದಲ್ಲಿ ವಾನರರ ಸೇನೆ ಏನಿದೆ ಅವರೆಲ್ಲ ಹೋಗಿ ಆ ಒಂದು ಸೀತೆಯನ್ನು ಮರಳಿ ಕರ್ಕೊಂಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನೃತ್ಯ ರೂಪಕವಾಗಿ ಪ್ರದರ್ಶಿಸ್ತಾರೆ ಸ್ನೇಹಿತರೆ. ನೋಡಿ, ಈಗ ಈ ಪ್ರದರ್ಶನ ಪ್ರಾರಂಭ ಆಗ್ತಾಯಿದೆ. ಇಲ್ಲಿ ಯಾವುದೇ ಒಂದು ಮ್ಯೂಸಿಕ್ ಇರೋದಿಲ್ಲ ಸ್ನೇಹಿತರೆ. ನೋಡಿ, ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಈಗ ನೋಡಿ, ಈ ಒಂದು ನೃತ್ಯಕ್ಕೆ ಯಾವುದೇ ಸಾಂಪ್ರದಾಯಿಕ ಈ ಚರ್ಮವಾದ್ಯ ಇರ್ಬೋದು ಅಥವಾ ಯಾವುದೇ ಸಂಗೀತ ಪರಿಕರಗಳನ್ನ ಬಳಸೋದಿಲ್ಲ. ಬದಲಿಗೆ 50-100 ಜನ ಪುರುಷರು ವೃತ್ತಾಕಾರದಲ್ಲಿ ಬಂದು ಕುಳ್ಕೊತಾರೆ ಸ್ನೇಹಿತರೆ. ನೋಡಿ, ಬರ್ತಾ ಇದ್ದಾರೆ. ಇವರು ಬಂದು ತಮ್ಮ ಬಾಯಿ ಮೂಲಕವೇ ಖಚ್ 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 ಅಂತ ಲಯಬದ್ಧವಾಗಿ ಶಬ್ದ ಮಾಡ್ತಾರೆ ಸ್ನೇಹಿತರೆ. ಇದೇ ಈ ನೃತ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಕೇಳಿಸ್ಕೊತಾ ಹೋಗಿ ಸ್ನೇಹಿತರೆ. ಹಾಗೆಯೇ ನೋಡಿ, ನೃತ್ಯ ಸಾಮಾನ್ಯವಾಗಿ ಸೂರ್ಯಾಸ್ತದ ಸಮಯದಲ್ಲಿ ಸಂಜೆ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ, ಸಮುದ್ರದ ತೆರೆಗಳು ಅಪ್ಪಳಿಸ್ತಾ ಇದೆ, ಅದರ ಒಂದು ಸೌಂಡ್ ಜೊತೆಗೆ ಇವರು ಬಾಯಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಒಂದು ಸೌಂಡು ನಿಜಕ್ಕೂ ಏನೋ ಒಂದು ಹೊಸ ಒಂದು ಅನುಭವವನ್ನು ಕೊಡುತ್ತೆ ಸ್ನೇಹಿತರೆ. ಇದನ್ನು ದೇವಾಲಯಗಳ ಮುಂಭಾಗದಲ್ಲಿ ಪ್ರದರ್ಶಿಸ್ತಾರೆ. ಇದನ್ನು ಕೇಚಕ್ ನೃತ್ಯ ಈ ಒಂದು ದೇಶದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಡ್ಯಾನ್ಸ್ ಸ್ನೇಹಿತರೆ. ಅಲ್ಲದೆ ನೋಡಿ, ತುಳಸಿ ಇದೆಯಲ್ಲ, ಈ ತುಳಸಿಗೂ ಒಂದು ಅವಿನಾಭಾಜ್ಯ ಒಂದು ಸಂಬಂಧ ಇದೆ ಇವ್ರಿಗೆ. ಇಲ್ಲಿ ನೋಡಿ, ತುಳಸಿಯನ್ನು ಇವರು ಎಲ್ಲರಿಗೂ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಮತ್ತು ಅದನ್ನು ತೀರ್ಥದ ರೂಪದಲ್ಲಿ ಅದನ್ನು ವಿಧಿವಿಧಾನಗಳನ್ನು ಮಾಡಿ ಆನಂತರ ಇವರು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಬನ್ನಿ, ಯಾವ ರೀತಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಒಂದು ನಾಟಕದ ಒಂದು ಅಥವಾ ಈ ನೃತ್ಯದ ಒಂದು ಪ್ರಮುಖ ಅಂಶ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ರೀತಿ ನೃತ್ಯ ನಡೆಯುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಬನ್ನಿ ಸ್ನೇಹಿತರೆ.
ನೋಡಿ ಈ ರಾಮ ಮತ್ತು ಸೀತೆ ಇವಾಗ ಎಂಟ್ರಾಗ್ತಾ ಇದ್ದಾರೆ ಸ್ನೇಹಿತರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯ. ಇದು ಭಾರತಕ್ಕೂ ಮತ್ತು ಇಂಡೋನೇಷ್ಯಾಕ್ಕೂ ಬಹಳ ಆಳವಾದ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಒಂದೇ ರೀತಿ ನಮಗೆ ಅನಾವರಣ ಆಗುತ್ತೆ ಸ್ನೇಹಿತರೆ. ಇವರು ತಮ್ಮದೇ ಶೈಲಿ ಬಾಲಿನೀಸ್ ಅಂತಕ್ಕಂಥ ಒಂದು ಕಲೆಯನ್ನು ಇಲ್ಲಿ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡಿ ಇದು ರಾಮ ಮತ್ತು ಸೀತೆ ಎಂಟ್ರಾಗಿದ್ದಾರೆ ನೃತ್ಯದ ರೂಪದಲ್ಲಿ. ಈಗ ಪ್ರಾರಂಭ ಆಗ್ತಾ ಇದೆ. ಮುಂದೆ ಇದು ಯಾವ ರೀತಿ ರಾಮ ತನ್ನ ಒಂದು ಸೀತೆಯನ್ನು ಕಾಡಿನಲ್ಲಿ ಕಳ್ಕೊತಾನೆ ಅಥವಾ ಯಾವ ರೀತಿ ಇಲ್ಲಿ ಅಪಹರಣ ಆಗುತ್ತೆ ಅಂತಕ್ಕಂಥದ್ದು ನೃತ್ಯದಲ್ಲೇ ತೋರಿಸ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಮಾಯಾ ಜಿಂಕೆ ಏನಿದೆ ನಮ್ಮ ರಾಮಾಯಣದಲ್ಲಿ ಎಂಟ್ರಾಗ್ತಾ ಇದೆ. ಹಿಂದೆ ಎಲ್ಲೋ ಒಂದು ಕಲರಲ್ಲಿ ಬರ್ತಾ ಇರ್ತಕ್ಕಂಥದ್ದೇ ಒಂದು ಮಾಯಾ ಜಿಂಕೆ. ಇದನ್ನು ಈಗ ಸೀತೆ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನನ್ನು ಹೋಗಿ ಆ ಜಿಂಕೆ ನನಗೆ ಬೇಕು ಅಂತ ಹೇಳಿ ಏನು ಬಂಗಾರದ ಜಿಂಕೆ ಇದೆ ಮಾಯಾ ಜಿಂಕೆ, ಅದನ್ನು ಬೇಕು ನನಗೆ ಅಂತ ಹೇಳಿ ಅವಳು ಬೇಡಿಕೆ ಇಡ್ತಾಳೆ. ಈಗ ಅದು ನೃತ್ಯ ಮಾಡ್ತಾ ಇರೋ ಶೈಲಿನಲ್ಲಿ ಈಗ ನೋಡಿ ಸೀತೆ ಅದಕ್ಕೆ ಎಷ್ಟು ಮರಳಾಗ್ತಾಳೆ ಅಂತಕ್ಕಂಥದ್ದು ನಮಗೀಗ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ನೋಡೋಣ ಮುಂದೆ. ನೋಡಿ ಈಗ ಹೊರಟೋಯ್ತು ಜಿಂಕೆ. ಈಗ ರಾಮನನ್ನು ಸೀತೆ ಕಳಿಸುವಂಥ ಒಂದು ದೃಶ್ಯ ನೋಡೋಣ. ಬೇಡಿಕೆ ಇಟ್ಟಿದ್ದಾಳೆ ಈಗ. ನೋಡಿ ಈಗ ಅಲ್ಲಿಗೆ ಲಕ್ಷ್ಮಣನು ಸಹ ಬರ್ತಾನೆ ಸ್ನೇಹಿತರೆ. ಲಕ್ಷ್ಮಣ ಬಂದು ರಾಮ ಏನು ಮಾಡ್ತಾನೆ ನಿಮಗೆ ಗೊತ್ತಿದೆ, ಒಂದು ರೇಖೆಯನ್ನು ಅಲ್ಲ ರಾಮ ಹೊರಟೋಗ್ತಾನೆ ಆ ಒಂದು ಜಿಂಕೆಯನ್ನು ಇಟ್ಕೊಂಡು ಬರ್ತೀನಿ ಅಂತ ಹೇಳಿ. ಲಕ್ಷ್ಮಣನನ್ನು ಕಾವಲಿಗೆ ಬಿಟ್ಟು ರಾಮ ಹೋಗ್ತಕ್ಕಂಥ ಒಂದು ಸಂದರ್ಭ ನಿಮಗೆಲ್ಲ ಗೊತ್ತಿದೆ. ಆನಂತರ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಸ್ನೇಹಿತರೆ. ನೋಡಿ ಲಕ್ಷ್ಮಣ ಬಂದ, ಈಗ ಎಂಟ್ರಾದ ಲಕ್ಷ್ಮಣ. ಈಗ ರಾಮ ಲಕ್ಷ್ಮಣನನ್ನು ಬಿಟ್ಟು ಜಿಂಕೆಯನ್ನು ಇಟ್ಕೊಂಬರೋದಕ್ಕೆ ತೆರಳುತ್ತಾನೆ ಸ್ನೇಹಿತರೆ. ನೋಡಿ ಇಲ್ಲಿ ಲಕ್ಷ್ಮಣ ಸೀತೆಗೆ ಬೇಡ ಅದಕ್ಕೆ ಇಲ್ಲೇನೋ ಮಾಯೆ ಇದೆ, ಹೋಗೋದು ಬೇಡ ಅಂತಾನೆ. ಆದ್ರೂ ಸೀತೆ ಒಪ್ಪೋದಿಲ್ಲ. ರಾಮನಿಗೇನೋ ಅನಾಹುತ ಆಗಿದೆ, ಹೋಗಿ ನೋಡ್ಕೊಂಡು ಬಾ ನೀನು ಅಂತ ಹೇಳಿ ಲಕ್ಷ್ಮಣನನ್ನು ಕಳಿಸೋ ಪ್ರಯತ್ನ ಮಾಡ್ತಾಯಿದ್ದಾಳೆ. ಆಗ ಲಕ್ಷ್ಮಣ ಕೈ ಮುಗಿದು ನೋಡಿ ಒಂದು ರೇಖೆಯನ್ನು ಹಾಕ್ತಾನೆ. ಈ ರೇಖೆಯನ್ನು ದಾಟಿ ನೀನು ಆಚೆ ಬರಬಾರ್ದು ಅಂತ ಹೇಳಿ ಒಂದು ಶಪಥವನ್ನು ಮಾಡಿಸ್ಕೊಂಡು ಅಲ್ಲಿಂದ ರಾಮನಿಗೆ ಏನಾಗಿದೆ ಅಂತ ಹೇಳಿ ಹುಡ್ಕೋದಿಕ್ಕೆ ಲಕ್ಷ್ಮಣ ಇಲ್ಲಿಂದ ಅವನೇನು ಮಾಡ್ತಾನೆ, ತೆರಳ್ತಾನೆ ಸ್ನೇಹಿತರೆ. ಆಗ ನೋಡಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಮುಂದೆ ನೋಡೋಣ. ಈಗ ಲಕ್ಷ್ಮಣ ನೋಡಿ ರೇಖೆ ಹಾಕ್ತಾ ಇದ್ದಾನೆ. ಈಗ ನೋಡಿ ಒಂದು ಇದರಲ್ಲಿ ರೇಖೆ ಹಾಕಿ ಹೊರಟ್ಬಿಟ್ಟ ಅವನು. ಆನಂತರ ನೋಡಿ ಸ್ನೇಹಿತರೆ, ಈಗ ಎಂಟ್ರಾಗ್ತಕ್ಕಂಥವನ್ನೇ ನಿಮಗೆ ಗೊತ್ತಿದೆ ನೋಡಿ ಬಂದ ಯಾರು
ಇವನೇ ರಾವಣ. ನೋಡಿ ರಾವಣ ಯಾವ ರೀತಿ ಎಂಟ್ರಾಗ್ತಾ ಇದ್ದಾನೆ, ಗಹಿಸಿ ನಗ್ತಾ. ಇಲ್ಲಿ ನಮಗೆ ರಾವಣ ಅಂತ ಗೊತ್ತಾಗಲಿ ಅಂತ ಹೇಳಿ ಅವನು ರಾವಣನ ವೇಷದಲ್ಲಿ ಬಂದು ನೋಡಿ ಈಗ ಅವನು ಸನ್ಯಾಸಿ ರೂಪವನ್ನು ಪಡಿತಾನೆ. ಸನ್ಯಾಸಿ ರೂಪದಲ್ಲೇ ತಾನೇ ಸೀತೆಯನ್ನು ಅವನು ಎತ್ಕೊಂಡು ಹೋಗ್ತಕ್ಕಂಥದ್ದು, ಭಿಕ್ಷೆ ಬೇಡ ರೂಪದಲ್ಲಿ. ಹಾಗಾಗಿ ನೋಡಿ ಈಗ ಸನ್ಯಾಸಿ ರೂಪದಲ್ಲಿ ಅವನು ಎಂಟ್ರಾಗಿದ್ದಾನೆ ಸ್ನೇಹಿತರೆ. ನೋಡಿ ಈಗ ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಸೀತೆಯನ್ನು ಯಾವ ರೀತಿ ಎತ್ಕೊಂಡು ಹೋಗಬೇಕು ಅಂತ ಹೇಳಿ. ಲಕ್ಷ್ಮಣ ರೇಖೆಯನ್ನು ದಾಟಕ್ಕೆ ಅವನ ಕೈಲಿ ಆಗೋದಿಲ್ಲ. ಆದರೆ ಅವನು ಸೀತೆಯನ್ನು ಯಾವ ರೀತಿ ಮರಳು ಮಾಡಿ ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಆಚೆ ಬರಬೇಕು ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೋಡಿ ಸೀತೆಯನ್ನು ಕರೀತಾ ಇದ್ದಾನೆ, ತಾಯಿ ಬಾ ನೋಡು, ಈ ರೇಖೆಯನ್ನು ದಾಟಿ ನನಗೆ ಭಿಕ್ಷೆಯನ್ನು ನೀಡು ಅಂತ ಕೇಳ್ತಾ ಇದ್ದಾನೆ. ಹಾಗೆಯೇ ಸೀತೆ ಏನು ಮಾಡ್ತಾಳೆ ನೋಡಿ, ಭಿಕ್ಷೆಯನ್ನು ತಗೊಂಡು ಅವಳೇನು ಮಾಡ್ತಾಳೆ, ಅಲ್ಲಿಂದ ಅವಳಿಗೆ ಮನಸ್ಸಿದ್ರೂ ಇಲ್ಲದಲ್ಲೇ ಇದ್ರೂ ಸನ್ಯಾಸಿ ಅಥವಾ ಒಬ್ಬ ಭಿಕ್ಷುಕ ಅಂತ ಹೇಳಿ ಅವನಿಗೆ ಭಿಕ್ಷೆ ಬಿಡಲಿಕ್ಕೆ ಹೋಗ್ತಾ ಇದ್ದಾಳೆ. ನೋಡಿ ನಿಧಾನಕ್ಕೆ ನೋಡಿ ಇಟ್ಕೊಂಡು ಹೊಲ್ಟಾ ನೋಡಿ ಸ್ನೇಹಿತರೆ. ನೋಡಿ ರಾವಣ ಯಾವ ರೀತಿ ಸೀತೆಯನ್ನು ಅಪಹರಣ ಮಾಡ್ದ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾಯಿದೆ. ಆನಂತರ ನೋಡಿ ಇಲ್ಲಿ ಜಟಾಯು ಬರ್ತಾನೆ. ಜಟಾಯು ನೋಡಿ ಎಷ್ಟು ಅಬ್ಬರಿಸ್ತಾ ಇದ್ದಾನೆ ಅಂತಂದರೆ, ರಾವಣನನ್ನು ತಡೆದು ಸೀತೆಯನ್ನು ಕಾಪಾಡಬೇಕು ಅಂತ ಹೇಳಿ ಜಟಾಯು ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಜಟಾಯು ರಾವಣನ ಒಂದು ಕತ್ತಿಗೆ ತನ್ನ ಒಂದು ರೆಕ್ಕೆಯನ್ನು ಬಲಿ ಕೊಡಲೇಬೇಕಾಗುತ್ತೆ. ನೋಡಿ ಯಾವ ರೀತಿ ಈಗ ಆ ಬಲಿಯನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನ ನೋಡಿ ಸ್ನೇಹಿತರೆ. ನೋಡಿ ನೋಡಿ ಜಟಾಯು ಇನ್ನೇನೋ ಪ್ರಯತ್ನ ಮಾಡ್ತಾನೆ. ನೋಡಿ ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ತಡಿತಾನೆ. ನೋಡಿ ರಾವಣ ಕತ್ತಿ ತೆಗೆದಿದ್ದಾನೆ. ನೋಡಿ ಜಟಾಯು ರೆಕ್ಕೆಯನ್ನು ಒಂದೇ ಏಟಿಗೆ ಕತ್ತರಿಸಾಕ್ಬಿಡ್ತಾನೆ ನೋಡಿ ಸ್ನೇಹಿತರೆ. ಈಗ ನೋಡಿ ಈಗ ಜಟಾಯುನು ಬಹಳ ಫೈಟ್ ಮಾಡ್ತಾ ಇದ್ದಾನೆ. ಆದರೆ ಜಟಾಯು ಆಗಲಿಲ್ಲ, ತನ್ನ ರೆಕ್ಕೆಯನ್ನು ಕಳ್ಕೊಂಡು ಅಲ್ಲಿ ಕಟ್ ಮಾಡ್ದ ಸ್ನೇಹಿತರೆ. ನೋಡಿ ಹೊರಡ್ತಾನೆ ಈಗ ಅಲ್ಲಿಂದ. ರಾವಣ ಮತ್ತೆ ಸೀತೆಯನ್ನು ಎತ್ಕೊಂಡು ಶ್ರೀಲಂಕಾದ ಕಡೆ ಹೊರಟೋಗ್ತಾನೆ ಸ್ನೇಹಿತರೆ. ಇದು ಈ ಒಂದು ಕಥೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಸ್ನೇಹಿತರೆ. ನಂತರ ನೋಡಿ ಈಗ ಜಾಂಬುವಂತ ಬರ್ತಾನೆ. ಜಾಂಬುವಂತ ಬಂದ ನಂತರ ಇಲ್ಲಿ ನೆಕ್ಸ್ಟ್ ಸೀನ್ ನಿಮಗೆ ಗೊತ್ತಿದೆ, ರಾಮನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ಇವನ ಸೈನ್ಯ ಏನಿದೆ, ವಾನರ ಸೈನ್ಯ ಏನಿದೆ, ಇದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹೀಗೇ ಮುಂದುವರಿಯುತ್ತೆ ಈ ಒಂದು ನೃತ್ಯ. ನೋಡೋಣ ಮುಂದೆ ಯಾವ ರೀತಿ ಏನಾಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ ಸ್ನೇಹಿತರೆ, ಬನ್ನಿ. ವೆರಿ ಇಂಪಾರ್ಟೆಂಟ್ ಸೀನು ಸ್ನೇಹಿತರೆ ಇದು. ಈಗ ಹನುಮಂತ ಆಂಜನೇಯ ಎಂಟ್ರಾಗ್ತಾನೆ ಸ್ನೇಹಿತರೆ. ನೋಡಿ ಬಂದು ರಾಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಇಲ್ಲಿ ಭಾಳ ವಿಶೇಷವಾಗಿ ಹನುಮಂತನ ಪಾತ್ರ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ನೋಡಿ ನೋಡಿ ಅವನ ಆ್ಯಕ್ಟಿಂಗ್ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ನೋಡಿ. ಬಾ 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 ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಅವನ ಆ ಸ್ಟೈಲೇ ಒಂಥರ ವಿಶೇಷವಾಗಿದೆ. ರಾಮನಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು, ಹಿಂದೆ ಲಕ್ಷ್ಮಣ ನಿಂತಿರ್ತಕ್ಕಂಥದ್ದು ನೋಡಿ. ಆಂಜನೇಯ ನಮಸ್ಕಾರವನ್ನು ಮಾಡಿ ನೋಡಿ ಕೈಯಿಂದ ಅವನ ಒಂದು ಉಂಗುರವನ್ನು ಇಸ್ಕೋತಾನೆ ಸೀತೆಗೆ ತೋರಿಸೋದಕ್ಕೆ. ಕೊಡು ಮಹಾಪ್ರಭು, ನಾನು ಸೀತೆಯನ್ನು ಹುಡಿಕೊಂಡು ಬರ್ತೀನಿ ಅಂತ ಹೇಳಿ ನೋಡಿ ಇಲ್ಲಿಂದ ಕೈ ಮುಗಿದು ಅವನೇನು ಮಾಡ್ತಾನೆ, ಆ ಉಂಗುರವನ್ನು ತೆಗೆದುಕೊಂಡು ಇಲ್ಲಿಂದ ಅವನು ತೆರಳ್ತಾನೆ ಸ್ನೇಹಿತರೆ. ಕೈ ಮುಗಿದು ಹೊರಡ್ತಾನೆ ನೋಡಿ. ಈಗ ಹೆಂಗೆ ನೆಗಿತಾನೆ ನೋಡಿ ಸ್ನೇಹಿತರೆ. ಈಗ ನೋಡಿ ಹೊರಟ ಇಲ್ಲಿಂದ. ಈಗ ನೆಕ್ಸ್ಟ್ ಸೀನ್ ಚೇಂಜ್ ಆಗಬೇಕು. ಹಾಗಾಗಿ ಇವರು ಆ ಒಂದು ಏನು ರಂಗಭೂಮಿ ಇದೆ ಅಥವಾ ನೃತ್ಯ ಭೂಮಿ ಇದೆ ಅದನ್ನು ಸೆಟ್ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಮತ್ತೆ ಶ್ರೀಲಂಕಾಕ್ಕೆ ಬನ್ನಿ. ಇಲ್ಲಿ ಸೀತೆ ಮತ್ತು ಸೀತೆಯನ್ನು ಕಾವಲಿಗಿಟ್ಟಂಥ ಸಖಿಯನ್ನು ನೋಡ್ಬೋದು. ನೋಡಿ ಹಿಂದೆ ಹನುಮಂತ ನೋಡಿ ದೂರದಿಂದಲೇ ಆ ಸಮುದ್ರ, ನಿಜಕ್ಕೂ ನಾವು ಅದೇ ಸೀನನ್ನು ನಾವು ಜ್ಞಾಪಿಸ್ಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ಹಿಂದೆ ಸಮುದ್ರನೇ ರಿಯಲ್ ಆಗಿದೆ ನೋಡಿ. ಹನುಮಂತ ಆ ಒಂದು ಇದ್ರ ಮೇಲೆ ನಿಂತ್ಕೊಂಡು ಸೀತೆಯನ್ನು ನೋಡ್ತಾನೆ ಸ್ನೇಹಿತರೆ. ನೋಡಿ ಅಲ್ಲಿಂದ ಜಿಗಿದು ಬರ್ತಾನೆ. ಈಗ ಬಂದು ಸೀತೆಗೆ ಆ ಉಂಗುರವನ್ನು ತೋರಿಸಿ, ಮಹಾಪ್ರಭು ಶ್ರೀರಾಮ ನನ್ನನ್ನು ಕಳಿಸಿದ್ದಾನೆ ಕರ್ಕೊಂಬರಲಿಕ್ಕೆ ಅಂತ ಹೇಳಿ ಅಲ್ಲಿ ಸಂಧಾನ ನಡೆಯುತ್ತೆ ಸೀತೆಗೂ ಮತ್ತು ಆಂಜನೇಯಂಗೂ. ನೋಡಿ ಸ್ನೇಹಿತರೆ ಯಾವ ರೀತಿ ಸಂಧಾನ ನಡೆಯುತ್ತೆ.
ಮತ್ತು ಅವನು ಈ ಮುಂದೆ ಏನು ಯಾವ ರೀತಿ ಈ ಒಂದು ಲಂಕೆಯನ್ನು ಅವನು ಸುಟ್ಟು ಮುಂದೆ ಸೀತೆಯನ್ನು ರಾಮನನ್ನು ಕರ್ಕೊಂಬಂದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದೇ ಈ ಒಂದು ನೃತ್ಯದ ಜೀವಾಳ ಸ್ನೇಹಿತರೆ.